दांडिया घूम रखा ನಮಸ್ಕಾರ. ನಾವು ಡೊಂಗರಿ ಗಣೇಶ ಸಮಾಜದಿಂದ ಗಣೇಶ್ ನಗರ ಸಿರ್ಸಿ ಗಣೇಶ್ ನಗರದಲ್ಲಿ ಡೊಂಗರಿ ಗಣೇಶ ಕಾಲೋನಿಯಲ್ಲಿ ವಾಸ ಮಾಡ್ತಿದ್ದೀವಿ. ಸಾವಿರಾರು ವರ್ಷದಿಂದ ನಾವು ದಸರಾ ಹಬ್ಬಗಳನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ರಾಜಸ್ಥಾನ ಮೂಲದಿಂದ ಗುಜರಾತ್ನಿಂದ ಮಹಾರಾಷ್ಟ್ರದಿಂದ ಕರ್ನಾಟಕದಲ್ಲಿ ಒಂದು ನೆಲೆ ಸಿಕ್ಕಿತು. ಅಲ್ಲೇ ಮನೆಗಿನೆಲ್ಲ ಕಟ್ಕೊಂಡು ಇಲ್ಲೇ ಉಳಿದ್ವಿ. ಜಾಗ ಸ್ವಲ್ಪ ಎಕ್ಕಟ್ಟಿದೆ, ಆದರೂ 5-6 ದೇವಸ್ಥಾನ ಕಟ್ಟಿದ್ವಿ ಸಣ್ಣ ಹೊಳೆಯಲ್ಲಿ. ಒಂದು 60-70 ಮನೆಯಲ್ಲಿ 100 ಮನೆ ಇದೆ. ಒಂದು 100 ಗಟ್ಟಲೆ ಇರ್ಬೋದು ಮನೆ. ಅಷ್ಟರಲ್ಲಿ ಒಂದು 6-7 ದೇವಸ್ಥಾನ ಇದೆ ನಮ್ಮ ಸಮಾಜದವ್ರದ್ದು. 6-7 ದೇವಸ್ಥಾನದಲ್ಲಿ ಒಳ್ಳೆ ರೀತಿ ಹಬ್ಬ ಆಚರಣೆ ಮಾಡ್ತೀವಿ ನಾವು. ದಸರಾ ಹಬ್ಬ, ನವರಾತ್ರಿ ಹಬ್ಬನೇ ನಮ್ಮ ದೊಡ್ಡ ಹಬ್ಬ. ಎಲ್ಲ ಸೇರಿ ಈ ಹಬ್ಬವನ್ನು ಒಳ್ಳೆ ಸಂಭ್ರಮ ಸಡಗರದಿಂದ ಮಾಡ್ತೀವಿ. ಒಂದು ಟೂರ್ನಮೆಂಟ್ ಇಟ್ಟಿದ್ದೀವಿ ವಾಲಿಬಾಲಿಂದು, ಕಡೆಗೆ ರಂಗೋಲಿ ಸ್ಪರ್ಧೆನೂ ಇಟ್ಟಿದ್ವಿ, ಹಗ್ಗ ಜಗ್ಗಾಟನೂ ಇಟ್ಟಿದ್ವಿ. ಈ ಸಲ ಎಲ್ಲದು ಒಳ್ಳೆ ಸಮಾಜದಲ್ಲಿ ಜನರು ಹೆಂಗೆ ಬದುಕ್ತಾರೆ ಆ ಥರ ಬದುಕಬೇಕಂತ ನಮಗೂ ಆಸೆ ಇದೆ. ಆದರೆ ಜಾಗದೇನೋ ಎಕ್ಕಟ್ಟಿದೆ, ಅದಕ್ಕೆ ತೊಂದರೆ ಆಗ್ತಾಯಿದೆ. ಗೌರ್ಮೆಂಟಿಗೆ ಏನು ಹೇಳಲಿಕ್ಕೆ ನಮಗೂ ಏನು ಬಯಸೋದಿಲ್ಲ. ಅವ್ರು ಎಲ್ಲಿ ಜಾಗ ತೆಗೆದು ಕೊಡ್ತಾರೆ, ಎಲ್ಲಿ ಎಲ್ಲ ಅಂತ ಗೊತ್ತಿಲ್ಲ. ಒಂದು 30-40 ವರ್ಷದಿಂದ ಇಲ್ಲೇ ಇದ್ದೀವಿ. ನಮಗೆ ಜಾಗದು ಸಿಕ್ಕಾಪಟ್ಟೆ ಎಕ್ಕಟ್ಟಿದೆ. ಎಲ್ಲಾದರೂ ಬೇರೆ ಕಡೆ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಪೀಳಿಗೆ, ಮುಂದಿನ ಪೀಳಿಗೆನೂ ಅಲ್ಲಿ ದೇವಸ್ಥಾನ ಕಟ್ಟಿ ಒಂದು ಒಳ್ಳೆಯ ರೀತಿಯಿಂದ ಜೀವನ ಮಾಡ್ಬೋದು ಅಂತೇಳಿ ನಮ್ಮ ಬಯಕೆ ಇದೆ. ಅದಕ್ಕೆ ಈ ಸಲ ಹಬ್ಬಕ್ಕೆ ನಮ್ಮ ಪ್ರದೀಪ್ ಶೆಟ್ಟರು ನಮಗೆ ಒಳ್ಳೆಯ ಅನುಗ್ರಹ ಕೊಟ್ಟು, ನಮ್ಮ ಪ್ರದೀಪ್ ನ್ಯೂಸ್ ಅವರು ಬಂದ್ದಾರೆ, ಕಡೆಗೆ ನಾಗರಾಜ್ ಶೆಟ್ಟರು ಅವರು ಬಂದ್ದಾರೆ. ಒಂದು ಜನರು ಈ ಜನರಿಗೆ ಒಂದು ಬೇರೆ ಜನರಿಗೆ ಜನರೇಷನ್ ತೋರಿಸುವ ಅಂತೇಳಿ ಜನರ ಮುಖಾಂತರ TV ಮಾಧ್ಯಮದಲ್ಲಿ ಪೇಪರಲ್ಲಿ ಹೋಗಿ ಹಾಕಿ ಜನರಿಗೆ ಒಂದು ಸಂಪರ್ಕ ಆಗಲಿ ಅಂತ ಹೇಳಿ ಇಷ್ಟೆಲ್ಲ ಪ್ರದೀಪ್ ಶೆಟ್ಟರು ಅವರೆಲ್ಲ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾನು ನಮ್ಮ ಸಮಾಜದಿಂದ ನಿಮ್ಮೆಲ್ಲರಿಗೆ ಧನ್ಯವಾದ ಹೇಳ್ತೀನಿ.
ನಮ್ಮ ಶಿರ್ಸಿ ಗಣೇಶ ನಗರದಲ್ಲಿ ನಾವು ಡೊಂಗ್ರಿ ಗರಾಸಿಯ ಕಾಲೋನಿಯಿಂದ ಮಾತಾಡೋದು. ನಾವು ಮೊದಲಿಂದ ಸ್ವಲ್ಪ ಚಿಂದಿಗಳ ಅದು ಇದು ಎಲ್ಲ ಆರಿಸಿ ನಮ್ಮ ಜೀವನ ಮಾಡ್ತಿದ್ವಿ. ಈಗ ನಮಗೂ ಸ್ವಲ್ಪ ಬೇರೆ ಜನರ ಥರ ಹಬ್ಬ ಇದು ಅದೆಲ್ಲ ಮಾಡಬೇಕು ಅಂಥೇಳಿ ನಮಗೂ ಆಸೆ ಇದೆ. ಈಗ ನವರಾತ್ರಿ ಉಪವಾಸ ವ್ರತವನ್ನು ಮಾಡಿ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ ನಾವು. ಅಂದರೆ ಇಲ್ಲಿ ಸ್ವಲ್ಪ ನಮಗೆ ಜಾಗವನ್ನು ಸಾಕಾಗ್ತಾ ಇಲ್ಲ. ನೀವು ಸರ್ಕಾರದವರು ಎಲ್ಲಾದರೂ ಸ್ವಲ್ಪ ನಮಗೆ ಜಾಗವನ್ನು ಮಾಡಿಕೊಟ್ಟಿದ್ರೆ ಅದು ಮತ್ತು ಇದಕ್ಕಿಂತ ದೊಡ್ಡದಾಗಿ ಹಬ್ಬವನ್ನು ಆಚರಿಸಬೇಕು ಅಂಥೇಳಿ ನಮ್ಮ ಆಸೆ. ಈಗ ನಮ್ಮ ಗಣೇಶ ನಗರದಿಂದ ಪ್ರದೀಪ್ ಶೆಟ್ಟಿ ಅವರು ನಮ್ಮ ಈ ದೇವಸ್ಥಾನದಲ್ಲಿ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದ ಪ್ರದೀಪ್ ಶೆಟ್ಟಿ ಅವರಿಗೂ ನಮಸ್ಕಾರಗಳು. ವರ್ಷದಿಂದನೂ ಹಬ್ಬವನ್ನು ಆಚರಿಸ್ತಾ ಬಂದಿದ್ದೀವಿ ನಾವು, ನಮ್ಮ ಹಿರಿಯವರೆಲ್ಲ. ಆದರೆ ಇಷ್ಟು ದೊಡ್ಡದಾಗಿ ಮಾಡ್ತಿರ್ಲಿಲ್ಲ, ಅವರಿಗೇನು ಸ್ವಲ್ಪ ಗೊತ್ತಾಗಲಿಲ್ಲ. ಈಗ ನಾವು ಸ್ವಲ್ಪ ಈಗಿನ ಹುಡುಗರು ಮಕ್ಕಳು ಎಲ್ಲ ಸ್ವಲ್ಪ ಚಲೋ ರೀತಿಯಿಂದ ಆಚರಿಸಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ವರ್ಷ ವಿಜೃಂಭಣೆಯಿಂದ ದಸರಾ ಉತ್ಸವವನ್ನು ನಮ್ಮ ಹೊಸವಿ ಓಣಿ ಅಂದರೆ ಡೊಂಗ್ರಿ ಗರಾಸಿಯ ಕಾಲನಿಯಲ್ಲಿ ಆಚರಣೆ ಮಾಡ್ತಿದ್ದೆ. ಅದು ನಮ್ಮ ಗಣೇಶ ನಗರದ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಗಣೇಶ ನಗರದಲ್ಲಿ ಈಗ ಗಣಪತಿ ಉತ್ಸವ ಇರ್ಬೋದು, ಇದು ವಿಜಯದಶಮಿ ಭಾಳ ವಿಜೃಂಭಣೆಯಿಂದ ಆಗ್ತದೆ, ಇಲ್ಲಿ ಸಿಸಿ ನೋಡೋಂಗಾಗ್ತದೆ. ಅದಕ್ಕೆ ಈ ಆಚರಣೆ ಮಾಡ್ತೀವಿ ಎಲ್ಲ ಮುಖಂಡರಿಗೆ, ಯುವಕರಿಗೆ, ಮಹಿಳೆಯರಿಗೆ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ, ನಮ್ಮ ಈ ವರ್ಷದ ವಿಶೇಷ ಅಂದರೆ ನಮ್ಮ ಜಿಲ್ಲಾ ಪತ್ರಿಕಾ ಸಂಘದ ಕಾರ್ಯದರ್ಶಿಯಾದವರು ಪ್ರದೀಪ್ ಶೆಟ್ಟಿ ಅವರು ಯುವ ಸಂಘದ ಜೊತೆ ಅತಿಥಿಗಳಾಗಮಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದ. ಅದೇ ರೀತಿ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಮನೆ ಮಾತಾಗಿರುವ ಮಾರಿಕಂಬ ಟಿವಿಯ ಮಾಲೀಕರು, ನಮ್ಮ ಊರಿನವರೇ ಆದ ನಾಗರಾಜ್ ಶೆಟ್ಟರು ಇದ್ದಾರೆ. ಅವರಿಗೂ ಕೂಡ ಇಲ್ಲಿ ಬಂದು ನಮ್ದೆಲ್ಲ ಈ ಗ್ರಾಮದ ಜನರ ಎಲ್ಲ ಆಚರಣೆಗಳನ್ನು ವೀಕ್ಷಣೆ ಮಾಡಿದ್ದಕ್ಕೆ ಅವರಿಗೂ ಕೂಡ ನಾನು ಅಭಿನಂದಿಸುತ್ತೇನೆ.